ಸಿಎಂ ಆಪ್ತ ಸಚಿವರ ಬಡಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ತಿರುಗೇಟನ್ನ ಕೊಟ್ಟಿದ್ದಾರೆ. ವರಿಷ್ಠರನ್ನ ಭೇಟಿ ಮಾಡಿದ್ರು, ಭೇಟಿ ಮಾಡಿ ವಾಪಸ್ ಆಗ್ತಾ ಇದ್ದ ಹಾಗೆ ಸಿಡಿಗುಂಡನ್ನ ಸಿಡಿಸಿದ್ದಾರೆ ಡಿಕೆ ಶಿವಕುಮಾರ್. ವರಿಷ್ಠರನ್ನ ಭೇಟಿ ಮಾಡಿದ ನಂತರದಲ್ಲಿ ಇನ್ನಷ್ಟು ಸ್ಟ್ರಾಂಗ್ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ಸಚಿವರಾದಂತ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಇವರೆಲ್ಲರಿಗೂ ಕೂಡ ಮಾತಿನಲ್ಲೇ ಸೆಡ್ ಹೊಡೆದಿದ್ದಾರೆ. ನಾಯಕತ್ವದ ಬಗ್ಗೆ ಚಕಾರ ಎತ್ತಿದವ್ರಿಗೆಲ್ಲರಿಗೂ ಕೂಡ ಮಾತಲ್ಲೇ ಟಕ್ಕರ್ ಕೊಟ್ಟಿದ್ದಾರೆ. ಸ್ಟ್ರೆಂತ್, ವೈಬ್ರೇಷನ್, ಎಕ್ಸ್ಪೀರಿಯನ್ಸ್ ಮೂಲಕ ಸವಾಲನ್ನ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಯಾರೆಲ್ಲ ಸೆಡ್ ಹೊಡೆದು ನಾಯಕತ್ವವನ್ನ ಪ್ರಶ್ನೆ ಮಾಡಿದ್ರು, ಅಧ್ಯಕ್ಷ ಸ್ಥಾನ ಬದಲಾಗಬೇಕು ಅನ್ನುವಂಥ ವಿಚಾರವನ್ನ ಮುಂದೆ ಇಟ್ರು, ದಲಿತ ಸಿಎಂ ಅನ್ನುವಂಥ ವಿಚಾರವನ್ನ ಯಾರೆಲ್ಲ ಮುಂದೆ ಇಟ್ರು, ಇದೆಲ್ಲವನ್ನು ಕೂಡ ಮುಂದೆ ಇಟ್ಟಂಥವರಿಗೆ ಮಾತಿನ ಮೂಲಕ ಈಗ ಸವಾಲೆಸೆದಿದ್ದಾರೆ. ಡಿಕೆ ಶಿವಕುಮಾರ್ ವರಿಷ್ಠರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಮಾತಾಡಿದ್ರು. ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ. ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕು ಗೈಡ್ ಮಾಡ್ತೀನಿ. ಸರ್, ಪದಾಧಿಕಾರಿಗಳ ಪಟ್ಟಿ ಏನಾದ್ರು ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಸರ್? ಮೊನ್ನೆ ಒಂದು ಮಾತು ಹೇಳಿದ್ರಿ, ಯಾರು ಪಕ್ಷದ ಕೆಲಸ ಮಾಡ್ತಾರೋ ಅವ್ರಿಗೆ ಆದ್ಯತೆ ಅಂತ ಹೇಳಿ. ಈಗ ನಮ್ಮಲ್ಲಿ ಒಂದು 3 ಲೇಯರ್ ಇದೆ. ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರೀಸ್. ನಾನು ಸೆಕ್ರೆಟರೀಸ್ ಕೊಟ್ಟಿದ್ದೆ, ಅವರು ಕ್ಲಿಯರ್ ಮಾಡಿಲ್ಲ ಲಿಸ್ಟ್ನ. ಸೊ ಅದಕ್ಕೆ ಅವನ್ನೆಲ್ಲ ಕರೆದು ಮಾತಾಡಿದ್ದೀನಿ. ನಾನು ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರ ಕೈಲೇ ಕೆಲಸ ಮಾಡಿಸ್ತಾ ಇದ್ದೆ. ಈಗ ಕೆಲವು ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ. ನಿಮ್ಮ ಡಿಸ್ಟಿಕ್ಕಲ್ಲಿ ಯಾರು ಇದ್ದರೆ ಕೆಲವು ನೇಮ್ಸ್ ಕೊಡಿ. ಯಾಕೆಂದರೆ ಆ್ಯಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು. ನನ್ನ ಮುಂದೆ ತಿರುಗೋರಲ್ಲ. ನಾವೀಗೇನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ, ನೆಕ್ಸ್ಟ್ 3 ಇಯರ್ಸ್ ಅವರು ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಟೈಮ್ ಡಿವೋಟ್ ಮಾಡೋಂಥ ನಮಗೆ ಜನ ಬೇಕು. ಅಂಥವ್ರನ್ನ ನೀವು ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಅವರು ಸಬ್ಮಿಟ್ ಮಾಡಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದ್ದೀವಿ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಅದರ ಮಧ್ಯದಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಬಂದ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರ ವರಸೆ ಒಂದಷ್ಟು ಬದಲಾದಂತೆ ಕಾಣಿಸ್ತಾ ಇದೆ. ಎಕ್ಸ್ಪೀರಿಯನ್ಸ್ ಮಾತಾಗಿರ್ಬೋದು, ಅದರ ಜೊತೆಯಲ್ಲಿ ಈಗಾಗಲೇ ಮಾಡಿರುವಂತಹ ಕೆಲಸದ ಮಾತಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಮಾತಾಡೋ ಮೂಲಕ ಎಲ್ಲೊಂದು ಕಡೆ ಆ ವಿರೋಧಿ ಬಣ ಇದೆಯಲ್ಲ ಅವರಿಗೆ ಒಂದು ರೀತಿಯಲ್ಲಿ ಟಕ್ಕರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಮಾತಿನ ಮೂಲಕವೇ ಕೌಂಟರ್ ಕೊಟ್ಟಂತೆ ಕಾಣಿಸ್ತಾ ಇದೆ. ದೀಪಾ, ಅಶ್ವಿನಿ, ದೆಹಲಿಗೆ ಹೋಗಿ ಬಂದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತಿನ ಒಂದಿಷ್ಟು ವರಸೆಯೇ ಬದಲಾದಂತೆ ಕಾಣಿಸ್ತಾ ಇರುವಂತಹದ್ದು. ಯಾವತ್ತಿಗೂ ಕೂಡ ಅಂದರೆ ಕಳೆದ 2-3 ತಿಂಗಳಿಂದ ಏನು ನಾಯಕತ್ವ ಬದಲಾವಣೆ, ಪವರ್ ಶೇರಿಂಗು, ಅಧ್ಯಕ್ಷ ಸ್ಥಾನ ಬದಲಾವಣೆ, ಹೀಗೆ ಅನೇಕ ವಿಚಾರ ಬಂದರೂ ಕೂಡ ನೇರವಾಗಿ ಅದನ್ನು ಉತ್ತರಿಸೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗ್ತಿರ್ಲಿಲ್ಲ. ಆದರೆ ತಲೆ ಅಲ್ಲಾಡಿಸೋ ಮೂಲಕ, ಸೈಲೆಂಟ್ ಆಗಿರೋ ಮೂಲಕ, ಅದಕ್ಕೊಂದು ಅಂದರೆ ಹೈಕಮಾಂಡ್ಗೆ ಗೊತ್ತಿಲ್ಲದಂತೆ ಹೇಳುವ ಮೂಲಕ ಒಂದಿಷ್ಟು ತಂತ್ರಗಾರಿಕೆಯನ್ನು ಮಾಡ್ತಿದ್ರು. ಆದರೆ ಇದೀಗ ನೇರವಾಗಿ ಅವರು ಮಾಧ್ಯಮಗಳ ಮುಂದೆ ಬಂದು ಬಹಿರಂಗವಾಗಿ ಈ ರೀತಿಯಾದಂತಹ ಮಾತುಗಳನ್ನ ಆಡಿದರ ಹಿಂದಿನ ಮರ್ಮವೇನು ಅನ್ನುವಂತಹದ್ದು ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇದರ ಜೊತೆಗೆ ಅವರು ನೇರವಾಗಿ ಸಿದ್ದು ಅಂಡ್ ಟೀಮ್ ಅಂದರೆ ಸಿದ್ದರಾಮಯ್ಯ ಅವರ ಆಪ್ತ ಬಳಗಕ್ಕೆ ಒಂದು ಸೂಚನೆಯನ್ನ, ಎಚ್ಚರಿಕೆಯನ್ನೇನಾದ್ರು ಕೊಟ್ರ ಅಥವಾ ಹೈಕಮಾಂಡ್ಗೆ ಇಲ್ಲಿನಿಂದಲೇ ಸಂದೇಶವನ್ನ ರವಾನಿಸಿದ್ರ ಅನ್ನುವಂತಹದ್ದು ಕೂಡ 3-4 ಅರ್ಥದಲ್ಲಿ ಇದೊಂದು ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಪ್ರಮುಖವಾಗಿ 2 ವಿಚಾರಗಳು ಇಲ್ಲಿ. ಒಂದು, ನನ್ನ ನಾಯಕತ್ವದಲ್ಲೇ ಮುಂದಿನ ಚುನಾವಣೆ, ಅಂದರೆ ನಾನು ಯಾವುದೇ ಹುದ್ದೆಯಲ್ಲಿದ್ದರೂ ಕೂಡ ನನ್ನ ನಾಯಕತ್ವದಲ್ಲೇ ಚುನಾವಣೆ ನಡೆಯುತ್ತೆ ಅನ್ನುವಂತಹದನ್ನ ಮತ್ತೊಮ್ಮೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಆ ಸಮರ್ಥನೆ ಹಿಂದಿರೋದಾದ್ರೂ ಏನು ಅನ್ನುವಂತಹದ್ದು. ಎರಡನೇದಾಗಿ, ಸಾಮೂಹಿಕ ನಾಯಕತ್ವದಲ್ಲಿ ಮುಂಬರುವಂತಹ ಚುನಾವಣೆಗಳು ನಡೆಯುತ್ತೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಒತ್ತಾಯಗಳು, ಒಂದಿಷ್ಟು ಮನವಿಗಳೇನಿತ್ತು ಅದೆಲ್ಲದಕ್ಕೂ ಕೂಡ ಹೈಕಮಾಂಡ್ ಒಪ್ಪಿತಾ. ಹಾಗಾಗಿಯೇ ಬಂದು ಬೆಂಗಳೂರಿಗೆ ಬಂದ ಬಳಿಕ, ಅಂದರೆ ಬಂದ ತಕ್ಷಣವೇ ಸುದ್ದಿಗೋಷ್ಠಿ ನಡೆಸಿ ಈ ರೀತಿಯಾಗಿ ಮಾತನಾಡಿದ್ರ ಡಿ ಕೆ ಶಿವಕುಮಾರ್ ಅನ್ನುವಂತಹದ್ದು ಕೂಡ ಅನುಮಾನ. ಆ ರೀತಿಯಾದಂತಹ ಚರ್ಚೆ ಶುರುವಾಗಿದೆ. ಆದರೆ ಇದೆಲ್ಲದೂ ಕೂಡ ಒಂದೇ ಪಾಯಿಂಟ್ ಆಫ್ ವ್ಯೂ ಅಂತಂದರೆ ನಾಯಕತ್ವ ಅನ್ನುವಂತಹದ್ದು. ಅಂದರೆ ನನ್ನ ಎಕ್ಸ್ಪೀರಿಯನ್ಸು, ನನ್ನ ಒಂದು ವೈಬ್ರೇಷನ್ಸ್ ಎಲ್ಲವನ್ನೂ ಕೂಡ ಪಕ್ಷ ಅರ್ಥ ಮಾಡ್ಕೊಳ್ಬೇಕು, ಪಕ್ಷ ಅದನ್ನು ಬಳಸ್ಕೊಳ್ಬೇಕು. ಈ ಹಿಂದೆನೂ ಕೂಡ ಬಳಸ್ಕೊಂಡಿರೋದಕ್ಕೇನೆ ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಪ್ರಚಾರದ ಚುನಾವಣೆಗಳಲ್ಲಿ ಭಾಗಿಯಾಗಿದ್ದಾರೆ.
ಬೇರೆಯವರು ಆ ರೀತಿಯಾಗಿದ್ದಾರಾ ಅನ್ನುವಂತಹ ಪ್ರಶ್ನೆ ಮಾಡೋ ಮೂಲಕ ಸಿದ್ದರಾಮಯ್ಯ ಅಂಡ್ ಟೀಮ್ಗೆ ನೇರವಾದಂತಹ ಎಚ್ಚರಿಕೆ, ನನ್ನ ಎಕ್ಸ್ಪೀರಿಯನ್ಸ್ ಏನು, ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನುವಂತಹದ್ದನ್ನ ಹೇಳಿದಂತಿತ್ತು. ಆದ್ರೆ ಎಲ್ಲವೂ ಕೂಡ ನಾಯಕತ್ವ ವಿಚಾರವಾಗಿಯೇ ಚರ್ಚೆ ಆಗ್ತಿರೋದ್ರಿಂದ ಹೊಸ ಚರ್ಚೆಯನ್ನ ಇದೀಗ 2-3 ವಿಚಾರಗಳ ಕುರಿತಂತೆ ಹೊಸ ಚರ್ಚೆಯನ್ನ ಡಿ ಕೆ ಶಿವಕುಮಾರ್ ಹುಟ್ಟು ಹಾಕಿರೋದಂತೂ ನಿಜ. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.